ಶುಭೋದಯ. ಈ ದಿನ ನಾವು ಕರ್ನಾಟಕ ಪಬ್ಲಿಕ್ ಶಾಲೆ ಹೋಬಳಿ ಪ್ರೌಢಶಾಲಾ ವಿಭಾಗದಲ್ಲಿ ಇದ್ದೀವಿ. ಈ ದಿನ ನಾವಿಲ್ಲಿ ಎಲ್ಲರೂ ಹಾಜರಿರ್ತಕ್ಕಂಥದ್ದು ಮಾದರಿ ಯುವ ಗ್ರಾಮ ಸಭೆಯನ್ನು ನೆರವೇರಿಸ್ತಕ್ಕಂಥದ್ದು. ಎಲ್ಲ ಮಕ್ಕಳಿಗೂ, ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ, ಸಹ ಶಿಕ್ಷಕರಿಗೂ ಮತ್ತು ಈ ಕ್ಲಸ್ಟರ್ನ CRP ಅವರಿಗೂ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಬನ್ನಿ ಈ ದಿನ ನಾವು ಸಂಭ್ರಮಿಸೋಣ ಮಾದರಿ ಯುವ ಗ್ರಾಮ ಸಭೆಯನ್ನು. ಎಲ್ಲರಿಗೂ ನಮಸ್ಕಾರ. ನಾವು ಇಂದು 2025-26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಭಾ ನಿಯಮದಂತೆ ನಾಡಗೀತೆಯೊಂದಿಗೆ ಸಭೆ ಪ್ರಾರಂಭಿಸೋಣ. ದಯಮಾಡಿ ತಾವೆಲ್ಲರೂ ಎದ್ದು ನಿಲ್ಲುವಂತೆ ಕೋರುತ್ತೇನೆ. ಧನ್ಯವಾದಗಳು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಬೇಕೆಂದು ಕೋರುತ್ತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಸಭೆಯಲ್ಲಿ ಹಾಜರಿರುವಂತಹ ಸಭೆಯ ನೋಡಲ್ ಅಧಿಕಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಗ್ರಾಮ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇತರೆ ಎಲ್ಲ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಎಲ್ಲ ಇಲಾಖಾ ಅಧಿಕಾರಿಗಳಿಗೂ, ಮುಂಚೂಣಿ ಕಾರ್ಯಕರ್ತರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಮತ್ತು ಆಶಾ ಕಾರ್ಯಕರ್ತೆಯರಿಗೂ, ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಲೆಗಳ SDMC ಅಧ್ಯಕ್ಷರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಸಭೆಯ ಕೇಂದ್ರ ಬಿಂದುವಾದಂತಹ ಗ್ರಾಮಸ್ಥರಾದ ತಮ್ಮೆಲ್ಲರಿಗೂ ಸಹ ಸ್ವಾಗತ ಕೋರುತ್ತೇನೆ. ಈ ಮೂಲಕ ಮಾನ್ಯ ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಪಿಡಿಒ ಅವರೇ, ಈ ಹಿಂದಿನ ಅನುಪಾಲನಾ ವರದಿಯನ್ನು ಮಂಡಿಸುವುದರ ಮೂಲಕ ಈ ಸಭೆಯನ್ನು ಪ್ರಾರಂಭಿಸಿ. ನಾವು ಹಿಂದಿನ ಸಭೆಯಲ್ಲಿ 2 ಶಾಲೆಗಳ ಕಾಂಪೌಂಡ್ ನಿರ್ಮಿಸಲು, ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡಲು, ಕೈಪಂಪ್ ಅಳವಡಿಸಲು ಮತ್ತು ಆರೋಗ್ಯ ಶಿಬಿರ ಏರ್ಪಡಿಸಲು ಪ್ರಸ್ತಾಪಿಸಲಾಗಿತ್ತು. ಆದರೆ ಕೇವಲ 1 ಶಾಲೆಯ ಕಾಂಪೌಂಡ್ ನಿರ್ಮಾಣವಾಗಿದೆ, ಕೈಪಂಪ್ ದುರಸ್ತಿಯಾಗಿದೆ. ಆದರೆ ಇನ್ನಿತರ ಕೆಲಸಗಳು ಇನ್ನೂ ಬಾಕಿ ಉಳಿದಿದೆ. ಯಾವಾಗಲೂ ಬಾಕಿ ಇರುತ್ತದೆ. ನನ್ನ ಪಿಂಚಣಿ ಕುರಿತು ಇಂದಿನ ಸಭೆಯಲ್ಲಿ ಭರವಸೆ ನೀಡಲಾಯಿತು, ಆದರೆ ಅದು ಇದುವರೆಗೂ ಬಂದಿಲ್ಲ. ಅಮ್ಮ, ದಯವಿಟ್ಟು ಶಾಂತರಾಗಿರಿ. ಅನುಪಾಲನಾ ವರದಿಯನ್ನು ಪಿಡಿಒ ಅವರು ಮಂಡಿಸಲಿ. ನಂತರ ನಿಮ್ಮ ಸಮಸ್ಯೆಯನ್ನು ನಾವು ಚರ್ಚಿಸುತ್ತೇವೆ. ಪಿಡಿಒ ಅವರೇ, ಮುಂದುವರಿಸಿ. ಇನ್ನೊಂದು ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾರ್ಯವನ್ನು ಮುಂದಿನ ತಿಂಗಳು ಪ್ರಾರಂಭಿಸುತ್ತೇವೆ. ಇನ್ನಿತರ ಕೆಲಸಗಳನ್ನು ಈಗಾಗಲೇ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲಾಗಿದ್ದು, ಮುಂದಿನ 2 ತಿಂಗಳಲ್ಲಿ ಪ್ರಾರಂಭಿಸಲು ಕ್ರಮವಹಿಸಲಾಗುವುದು. ಕಾರ್ಯದರ್ಶಿಗಳೇ, ಈ ಸಭೆಯಲ್ಲಿ ಎಷ್ಟು ಜನ ಹಾಜರಿದ್ದಾರೆ? ಹಾಜರಾತಿಯನ್ನು ಪಡೆಯುತ್ತಿದ್ದೀರಾ? ನಡವಳಿಯನ್ನು ದಾಖಲಿಸಲು ಪ್ರಾರಂಭಿಸಿದ್ದೀರಾ? ಹೆಚ್ಚಿನ ಜನಸಂಖ್ಯೆಯಲ್ಲಿ ಗ್ರಾಮಸ್ಥರು, ಇಲಾಖಾಧಿಕಾರಿಗಳು, ಎಲ್ಲ ಮುಖಂಡರು ಎಲ್ಲರೂ ಹಾಜರಾಗಿದ್ದಾರೆ. ಹಾಜರಾತಿಯನ್ನು ವಹಿಯಲ್ಲಿ ಪಡೆದುಕೊಂಡಿದ್ದೇನೆ. ನಡವಳಿಯನ್ನು ಡಿಇಒ ಅವರು ಪಂಚತಂತ್ರದಲ್ಲಿ ದಾಖಲಿಸುತ್ತಿದ್ದಾರೆ. ಅಧ್ಯಕ್ಷರೇ. ಸ್ವಾಮಿ ಅಧ್ಯಕ್ಷರೇ, ಸರಿಯಾದ ಸಮಯಕ್ಕೆ ಗ್ರಂಥಾಲಯ ತೆಗೆಯಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸ್ಥಳ ಬೇಕ್ರಿ. ಗ್ರಂಥಾಲಯದಲ್ಲಿ ಒಂದು ಐಟಿ ಕಂಪ್ರಿ ಅಧ್ಯಕ್ಷರೇ. ಹೌದು, ನಮ್ಮ ಶಾಲೆಯ ತರಗತಿ ಕೊಠಡಿಗಳು ದುರಸ್ತಿ ಅಗತ್ಯವಿದೆ. ಕೊಠಡಿಗಳ ದುರಸ್ತಿ ಬಗ್ಗೆ ಸಾಕಷ್ಟು ಬಾರಿ ಪಂಚಾಯತಿಗೆ ಅರ್ಜಿಯನ್ನು ನೀಡಿದ್ದೇವೆ, ಆದರೆ ಇದುವರೆಗೆ ಅಧ್ಯಕ್ಷರು ಕ್ರಮ ವಹಿಸಿರಲಿಲ್ಲ. ಗ್ರಂಥಾಲಯ ಮೇಲ್ವಿಚಾರಕರೇ, ಗ್ರಂಥಾಲಯವನ್ನು ಸರಿಯಾದ ಸಮಯಕ್ಕೆ ಏಕೆ ತೆಗೆಯುತ್ತಿಲ್ಲ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯದ ಕೆಲಸದ ವೇಳೆ ಪ್ರಕಾರವೇ ತೆಗೆಯುತ್ತಿದ್ದು, ಮಳೆ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅಷ್ಟೇ. ಮಳೆಯ ಕಾರಣದಿಂದ ಗ್ರಂಥಾಲಯವನ್ನು ತೆಗೆಯಲು ತಡವಾಗುತ್ತಿತ್ತು. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ತಾವೆಲ್ಲರೂ ಗ್ರಂಥಾಲಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರೇ, ನಮ್ಮೂರಲ್ಲಿ ಚರಂಡಿಗಳ ತುಂಬಿ ಮುಚ್ಚಾಗಿದ್ದಾವೆ. ರಸ್ತೆಗಳ ಮೇಲೆ ಕಸದ ಗುಡ್ಡೆ ಇದೆ, ಗೊತ್ತೇನ್ರಿ? ಗ್ರಾಮದ ಬಹುತೇಕ ಚರಂಡಿಗಳ ಕಸವನ್ನು ತೆಗೆದು ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ನಿಮ್ಮ ಭಾಗದ ಚರಂಡಿಗಳ ಕಸವನ್ನು ಸ್ವಚ್ಛಗೊಳಿಸಲು ಮುಂದಿನ 2-3 ದಿನಗಳಲ್ಲಿ ಕ್ರಮವಹಿಸಲಾಗುವುದು. ಹೌದು, ನಮ್ಮ ಭಾಗದ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಅಧ್ಯಕ್ಷರಿಗೂ ಹಾಗೂ ಪಂಚಾಯತ್ಗೆ ಧನ್ಯವಾದಗಳು. ಅಧ್ಯಕ್ಷರೇ, ರಕ್ತಹೀನತೆ ಶಿಬಿರವನ್ನು ಆಯೋಜಿಸಬೇಕು. ಅನೇಕ ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಪಿಡಿಒ ಅವರೇ, ಪ್ರಾಥಮಿಕ ವೈದ್ಯಾಧಿಕಾರಿಯೊಂದಿಗೆ ಮಾತನಾಡಿ ಮುಂದಿನ ವಾರದಲ್ಲಿ ಶಿಬಿರವನ್ನು ಏರ್ಪಡಿಸಲು ಕ್ರಮವಹಿಸಿ. ಆಗಬಹುದು ಅಧ್ಯಕ್ಷರೇ. ಅಧ್ಯಕ್ಷರೇ, ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ನಾವು ಅಂಗನವಾಡಿಯ ಬಳಿ ಕೈತೋಟವನ್ನು ಪ್ರಾರಂಭಿಸಬೇಕೆಂದಿದ್ದೇವೆ. ಅದಕ್ಕೆ ಗ್ರಾಮ ಪಂಚಾಯತಿಯಿಂದ ಏನಾದರೂ ಅನುದಾನ ದೊರಕಬಹುದೇ? ಪಿಡಿಒ ಅವರೇ, ಕೈತೋಟಕ್ಕೆ ಏನಾದರೂ ಅನುದಾನವನ್ನು ನೀಡಬಹುದೇ? ಇಲ್ಲ ಅಧ್ಯಕ್ಷರೇ, ಬಾಲ ವಿಕಾಸ ಸಮಿತಿ ಸದಸ್ಯರೆಲ್ಲರೂ ಕೂಡಿ ಶ್ರಮದಾನದ ಮೂಲಕ ಕೈತೋಟವನ್ನು ನಿರ್ಮಿಸಿಕೊಳ್ಳಬಹುದು. ಕೈತೋಟಕ್ಕೆ ಬೇಕಾದ ಸಸಿಗಳನ್ನು ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದ ನಿಯಮದ ಇತಿಮಿತಿಯಲ್ಲಿ ಖರೀದಿಸಿಕೊಡಬಹುದು. ಧನ್ಯವಾದಗಳು ಅಧ್ಯಕ್ಷರೇ. ಈ ವಿಷಯದ ಬಗ್ಗೆ ಮುಂದಿನ ತಿಂಗಳ ಬಾಲ ವಿಕಾಸನ ಸಮಿತಿಯ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತರುತ್ತೇನೆ. ಸ್ವಾಮಿ ಅಧ್ಯಕ್ಷರೇ, ಯುವಕರಿಗೆ ಮೈದಾನ ಅಥವಾ ಕ್ರೀಡಾ ಕಿಟ್ಗಳಿಲ್ಲ. ಇದನ್ನು ನಿರ್ಲಕ್ಷಿಸಿದರೆ ಯುವಕರು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬಹುದು. ಹೌದು ಅಧ್ಯಕ್ಷರೇ, ನಮಗೆ ಗ್ರಂಥಾಲಯದಲ್ಲಿ ಕ್ರೀಡಾ ಕಿಟ್ಗಳು ಮತ್ತು ಇಂಟರ್ನೆಟ್ ಬೇಕು. ಶೇಕಡಾ 2 ಕ್ರೀಡಾ ಅನುದಾನದಲ್ಲಿ ಈಗಾಗಲೇ ಕ್ರೀಡಾ ಕಿಟ್ಗಳನ್ನು ಖರೀದಿಸಲಾಗಿದ್ದು, ಆದಷ್ಟು ಬೇಗ ಗ್ರಂಥಾಲಯಗಳಿಗೆ ಸರಬರಾಜು ಮಾಡಿಸಲಾಗುವುದು. ಧನ್ಯವಾದಗಳು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಾರ್ಡ್ನಲ್ಲಿ ಶಾಲೆ ತೆರೆದಾಗ ಸರದಂಡ ಐತೆ, ಅದನ್ನ ಬೇರೆ ಕಡೆ ಸ್ಥಳಾಂತರಿಸಬೇಕು. ಪಿಡಿಒ ಅವರೇ, ಅಬಕಾರಿ ಇಲಾಖೆಯ ಅಧಿಕಾರಿಯೊಂದಿಗೆ ಮಾತನಾಡಿ ಈ ಬಗ್ಗೆ ಏನಾದರೂ ಕ್ರಮ ವಹಿಸಬಹುದಾ ನೋಡಿ. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷ, ಮುಂದಿನ ತಿಂಗಳು ಮುಂಗಾರು ಪ್ರಾರಂಭವಾಗುತ್ತದೆ. ನಮಗೆ ಬೀಜಗಳು ಲಭ್ಯ ಇಲ್ಲ, ದಯವಿಟ್ಟು ಒದಗಿಸಿಕೊಡಿ ಅಧ್ಯಕ್ಷರೇ. ಕೃಷಿ ಅಧಿಕಾರಿಯವರೇ, ತಮ್ಮ ಇಲಾಖೆಯಿಂದ ಈ ಬಗ್ಗೆ ಏನು ಕ್ರಮ ವಹಿಸಲಾಗಿದೆ? ಮುಂದಿನ ವಾರ ತಾಲೂಕಿನಲ್ಲಿ ಎಲ್ಲ ರೈತರು ಸಂಪರ್ಕ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗುವುದು. ಅಲ್ಲಿಂದ ರೈತರು ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಅಧ್ಯಕ್ಷರೇ. ಧನ್ಯವಾದಗಳು ಅಧ್ಯಕ್ಷರೇ. ಸ್ವಾಮಿ ಅಧ್ಯಕ್ಷರೇ, ವೀಲ್ ಚೇರ್ ಬೇಕಾಗುವಂತ 4 ಜನ ವಿಶೇಷ ಚೇತನರಿದ್ದಾರೆ. ದಯಮಾಡಿ ಅವಕಾಶವಾದರೆ ಗ್ರಾಮ ಪಂಚಾಯತಿಯಿಂದ ಕೊಡಿಸಿಕೊಡಿ ಅಧ್ಯಕ್ಷರೇ. ಪಿಡಿಒ ಅವರೇ, ಶೇಕಡಾ 5 ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೀವಲ್ವಾ? ಹೌದು ಅಧ್ಯಕ್ಷರೇ, ಈಗಾಗಲೇ ಇದಕ್ಕೆ ದರಪಟ್ಟಿಯನ್ನು ಆಹ್ವಾನಿಸಲಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. ಅಧ್ಯಕ್ಷರೇ, ಮಹಿಳೆಯರ ಗುಂಪುಗಳ ಸ್ವಸಹಾಯ ಕೌಶಲ್ಯ ಮತ್ತು ಉತ್ಪನ್ನ ಮಾರುಕಟ್ಟೆಗೆ ಬೆಂಬಲಿಸಬೇಕು. ನಾವು ಕೂಡ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಿದ್ದೇವೆ. ವಿವಿಧ ಯೋಜನೆಗಳನ್ನು ಒಗ್ಗೂಡಿಸಿ ಹಳ್ಳಿ ಸಂತೆ ನಿರ್ಮಿಸಲು ಅವಕಾಶವಿದ್ದು, ತಮ್ಮ ಒಕ್ಕೂಟದಿಂದ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಮುಂದಿನ ಕ್ರಿಯಾ ಯೋಜನೆಯಲ್ಲಿ ಕ್ರಮವಹಿಸಲಾಗುವುದು. ಧನ್ಯವಾದಗಳು ಅಧ್ಯಕ್ಷರೇ. ಬಾಲ್ಯ ವಿವಾಹ ನಿಷೇಧ
ಜಾಗೃತ ಮೇಳವನ್ನು ಆಯೋಜಿಸಲು ಅಗತ್ಯವಿದೆ. ಈ ಬಗ್ಗೆ ಪಂಚಾಯಿತಿ ಕ್ರಮ ವಹಿಸಬೇಕು ಅಧ್ಯಕ್ಷರೇ. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲು ಸೂಚಿಸುತ್ತೇನೆ. ಧನ್ಯವಾದಗಳು ಅಧ್ಯಕ್ಷರೇ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನವಸತಿ ಪ್ರದೇಶಗಳಲ್ಲಿ ಸೋಲಾರ್ ಬೀದಿ ದೀಪಗಳ ಅಗತ್ಯವಿದೆ ಅಧ್ಯಕ್ಷರೇ. ಪಿಡಿಒ ಅವರೇ 25% ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಳ್ಳಿ. ತುರ್ತಾಗಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮವಹಿಸಿ. ಅಧ್ಯಕ್ಷರೇ, ನಮ್ಮ ಊರಿನ ಶಾಲೆಗಳಲ್ಲಿ ಬಹುಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಇವರನ್ನು ಉತ್ತೇಜಿಸಲು ವಿದ್ಯಾರ್ಥಿ ವೇತನ ಏನಾದರೂ ನೀಡಬಹುದೇ? ಪಿಡಿಒ ಅವರೇ, ಇದಕ್ಕೇನಾದರೂ ಅವಕಾಶವಿದೆಯೇ? ಹೌದು ಅಧ್ಯಕ್ಷರೇ, 25% ಅನುದಾನದಡಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅವಕಾಶವಿದ್ದು, ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮಕ್ಕಳ ಆಯವ್ಯಯದಲ್ಲಿ ಅವಕಾಶವಿದೆ ಅಧ್ಯಕ್ಷರೇ. ಹಾಗಿದ್ದರೆ ಮುಂದಿನ ವರ್ಷದ 25% ಕ್ರಿಯಾ ಯೋಜನೆಯಲ್ಲಿ ಮತ್ತು ಮಕ್ಕಳ ಆಯವ್ಯಯದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ. ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು 2 ವಾರಗಳಲ್ಲಿ ಪ್ರಕಟಣೆ ಹೊರಡಿಸಿ. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮ ವಾರ್ಡಿನಲ್ಲಿ ರಸ್ತೆಗಳ ತೀರಾ ಹದಗೆಟ್ಟಿದ್ದು ಹೊಸ ಡಾಂಬರೀಕರಣವನ್ನು ₹5 ಲಕ್ಷಗಳನ್ನು ಕಾಯ್ದಿರಿಸಿದೆ ಅಧ್ಯಕ್ಷರೇ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವುದಕ್ಕೆ ತೊಂದರೆಯಾಗಿದೆ. ಹಾಗಾಗಿ ಸಿಸಿಟಿವಿ ಹಾಗೂ ಇನ್ನೂ ಹೆಚ್ಚಿನ ಬೀದಿ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲಿದೆ. ನಮ್ಮ ಭಾಗದಲ್ಲಿ ಇರುವಂತಹ ಕುಡಿಯುವ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಹೊಸ ಬೋರ್ವೆಲ್ ಕೊರೆಸಿಕೊಡಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮ ಶಾಲೆಯ ಕೊಠಡಿಗಳ ದುರಸ್ತಿಗೆ ಅನುದಾನವನ್ನು ಮೀಸಲಿಡದೆ ಮರಿಬೇಡ್ರಿ. ಇಲ್ಲ, ಮರೆಯುವುದಿಲ್ಲ. ಪಿಡಿಒ ಅವರೇ, ಕೊಠಡಿಗಳ ದುರಸ್ತಿಗೆ ₹6 ಲಕ್ಷವನ್ನು ಮೀಸಲಿಡಿ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಹೊರ ರೋಗಿಗಳು ಹೆಚ್ಚುವರಿ ಕೊಠಡಿ ಅನುದಾನವನ್ನು ಮೀಸಲಿಡಲು ಕೋರುತ್ತಿದ್ದೇನೆ ಅಧ್ಯಕ್ಷರೇ. ಪಿಡಿಒ ಅವರೇ, ಇದಕ್ಕೆ ಮೀಸಲಿಡಿ. ಅಧ್ಯಕ್ಷರೇ, ಇದಕ್ಕೆ ಮೀಸಲಿಟ್ಟಲ್ಲಿ ಕ್ರಿಯಾ ಯೋಜನೆಯ ಒಟ್ಟು ಮೊತ್ತವು ಸುಮಾರು 20 ಲಕ್ಷದಷ್ಟಾಗುತ್ತಿತ್ತು. ನಮ್ಮಲ್ಲಿ ಕೇವಲ 15 ಲಕ್ಷದಷ್ಟು ಅನುದಾನ ಲಭ್ಯವಿದೆ. ಹೌದಾ ಪಿಡಿಒ ಅವರೇ? ಲಭ್ಯ ಅನುದಾನಕ್ಕಿಂತ ಹೆಚ್ಚಿನ ಬೇಡಿಕೆ ಬಂದಿದೆಯಾ? ಹಾಗಿದ್ದರೆ ಇದಕ್ಕೆ ಪರಿಹಾರವೇನು? ಸ್ವಂತ ಆದಾಯ ಮೂಲ ತುಂಬಾ ಕಡಿಮೆ ಇದೆ. ಇದನ್ನು ಸುಧಾರಿಸಿದರೆ ಪಂಚಾಯತ್ ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಷ್ಕರಣೆಯಾಗಿ ಬಹಳ ವರ್ಷಗಳಾಗಿದೆ. ಹೀಗಾಗಿ ಹೊಸ ತೆರಿಗೆ ನಿಯಮದ ಪ್ರಕಾರ ತೆರಿಗೆ ಪರಿಷ್ಕರಣೆ ಮಾಡಿ ವಸೂಲಿ ಹೆಚ್ಚಾದರೆ ಅನುದಾನ ಹೆಚ್ಚಾಗಿ ಗ್ರಾಮಸ್ಥರ ಎಲ್ಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಬಹುದು. ಪ್ರೀತಿಯ ಗ್ರಾಮಸ್ಥರೇ, ಪಿಡಿಒ ಅವರು ತಿಳಿಸಿರುವಂತೆ ತೆರಿಗೆ ಪರಿಷ್ಕರಣೆಗೆ ತಾವೆಲ್ಲರೂ ಸಹಕರಿಸಿ ಪಂಚಾಯಿತಿಯ ಸ್ವಂತ ನಿಧಿಯನ್ನು ಬಲಗೊಳಿಸಲು ಕೈಜೋಡಿಸಿ. ಗ್ರಾಮಸ್ಥರಿಗೂ ಧನ್ಯವಾದಗಳು. ₹15 ಲಕ್ಷಕ್ಕೆ ಕ್ರಿಯಾ ಯೋಜನೆಯಲ್ಲಿ ಸೀಮಿತಗೊಳಿಸಿ ಅಂತಿಮಗೊಳಿಸಿ. ₹15 ಲಕ್ಷಗಳ ಕ್ರಿಯಾ ಯೋಜನೆ ಈ ಕೆಳಕಂಡಂತಿದೆ. ವಾರ್ಡ್ 2ರ ರಸ್ತೆಗಳ ಮರು ಡಾಂಬರೀಕರಣಕ್ಕೆ ₹3 ಲಕ್ಷ, ಮಹಿಳೆಯರ ಸುರಕ್ಷತೆಗೆ ಸಿಸಿಟಿವಿ ಅಳವಡಿಕೆ ₹2 ಲಕ್ಷ, ಹೊಸ ಬೋರ್ವೆಲ್ ಮತ್ತು ಮೋಟಾರ್ ಪಂಪ್ ಅಳವಡಿಕೆ ₹1.5 ಲಕ್ಷ, ಶಾಲಾ ಕೊಠಡಿಗಳ ದುರಸ್ತಿ ₹3.5 ಲಕ್ಷ, ಆಯುಷ್ಮಾನ್ ಆರೋಗ್ಯ ಕೇಂದ್ರ ಹೊಸ ಕೊಠಡಿಗಳಿಗೆ ₹5 ಲಕ್ಷ. ಅಧ್ಯಕ್ಷರೇ, ನನ್ನ ಪಿಂಚಣಿ ವಿಷಯವನ್ನು ಮರೆತು ಓದಿರಲ್ಲ. ಇಲ್ಲಮ್ಮ, ಮರೆತಿಲ್ಲ. ತಾಳು. ವಿಎಒ ಅವರೇ, ಇವರ ಪಿಂಚಣಿ ಯಾಕೆ ತಡವಾಗಿದೆ? ನೋಡಿ ಹೇಳ್ತೇನೆ ಅಧ್ಯಕ್ಷರೇ. ಅಮ್ಮ, ನೀವು ನಮ್ಮ ಕಚೇರಿಗೆ ನಾಳೆ ದಾಖಲೆ ಸಮೇತ ಬನ್ನಿ. ಆಯ್ತು ಸ್ವಾಮಿ, ನಾಳೆ ನಿಮ್ಮ ಕಚೇರಿಗೆ ಎಲ್ಲಾ ಪೇಪರ್ಗಳನ್ನು ತೆಗೆದುಕೊಂಡು ಬರ್ತೀನಿ. ಆದಷ್ಟು ಬೇಗ ನನ್ನ ಪಿಂಚಣಿ ಬರಂಗ ಮಾಡಿಕೊಡಿ. ಖಂಡಿತ ಸಹಾಯ ಮಾಡುತ್ತೇನೆ, ನಾಳೆ ಬನ್ನಿ. ಇನ್ಯಾರಿಗಾದರೂ ಏನಾದರೂ ಹೇಳುವುದಿದೆಯಾ? ಹಾಗಿದ್ದರೆ ಕಾರ್ಯದರ್ಶಿಗಳೇ, ಈ ಸಭೆಯನ್ನು ಮುಕ್ತಾಯಗೊಳಿಸಿ. ಆಯ್ತು ಅಧ್ಯಕ್ಷರೇ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾನ್ಯ ಅಧ್ಯಕ್ಷರೇ, ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಸಭೆಯಲ್ಲಿ ಹಾಜರಿದ್ದಂತಹ ನೋಡಲ್ ಅಧಿಕಾರಿಗಳು, ಉಪಾಧ್ಯಕ್ಷರು, ಇಲಾಖಾಧಿಕಾರಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಸಂಜೀವಿನಿ ಒಕ್ಕೂಟ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ರಾಷ್ಟ್ರಗೀತೆಯೊಂದಿಗೆ ಸದಾ ಸರಿ ಸಭೆಯನ್ನು ಮುಕ್ತಾಯಗೊಳಿಸೋಣ. ದಯವಿಟ್ಟು ತಾವೆಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಯೇ ತವ ಶುಭ
ಎಲ್ಲರಿಗೂ ಧನ್ಯವಾದ. ಈ ಒಂದು ಮಾದರಿ ಯುವ ಗ್ರಾಮ ಸಭೆಯನ್ನು ಕುರಿತು ಈ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್, ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರು. ಈ ಒಂದು ಮಾದರಿ ಯುವ ಗ್ರಾಮ ಸಭೆ ಮಕ್ಕಳಲ್ಲಿ ಹೇಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಸಭೆಗಳು ನಡೀತವೆ, ಗ್ರಾಮ ಸಭೆಯಲ್ಲಿ ಪ್ರಜೆಗಳ ಪಾತ್ರ ಏನು ಮತ್ತು ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂತಹ ಕಾರ್ಯಕರ್ತರ ಪಾತ್ರ ಏನು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮ ಮಕ್ಕಳು ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಭಾವಿ ಪ್ರಜೆಗಳು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಗೆ ಸಮಾಜದಲ್ಲಿ ಶೈಕ್ಷಣಿಕ ಸಮಸ್ಯೆಗಳಿರ್ತವೆ, ಸಾಮಾಜಿಕ ಸಮಸ್ಯೆಗಳಿರ್ತವೆ, ಆರ್ಥಿಕವಾದಂಥ ಸಮಸ್ಯೆಗಳಿರ್ತವೆ, ಅದನ್ನು ಹೇಗೆ ನಾವು ಭವಿಷ್ಯದಲ್ಲಿ ನಿರೂಪಣೆ ಮಾಡಬೇಕು, ಅದನ್ನು ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಅನೇಕ ಒಂದು ಸಮಸ್ಯೆಗಳಿಗೆ ಒಂದು ಮುಖ್ಯಾಂಶಗಳು ಹೇಗೆ ಮಕ್ಕಳಲ್ಲಿ ಮೂಡಿ ಬರ್ತವೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ತೋರಿಸಿಕೊಟ್ಟಿದ್ದಾರೆ ಈ ಒಂದು ಗ್ರಾಮ ಸಭೆಯ ಮೂಲಕ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೂ ಈ ಒಂದು ಮಾದರಿ ಯುವ ಗ್ರಾಮ ಸಭೆಗೆ ಶ್ರಮಿಸಿರ್ತಕ್ಕಂಥ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳಾಗಿರ್ತಕ್ಕಂಥ ಸಹ ಶಿಕ್ಷಕರು, ಈ ನಾಟಕ ಶಿಕ್ಷಕರು, ನಾಟಕ ಶಿಕ್ಷಕಿಯವರು ಕೂಡ ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಕಾಶವನ್ನು ನಮ್ಮ ಮಕ್ಕಳಿಗೆ ದೊರಕಿಸಿಕೊಟ್ಟಿರ್ತಕ್ಕಂಥ ನಮ್ಮ CRP ಮತ್ತು BRP ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ಧನ್ಯವಾದ. ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತೇಳಿ ಈ ದಿನ ಗ್ರಾಮ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ.